ಬೆಳಗಾವಿ ಕಾಂಗ್ರೆಸ್ನಲ್ಲೂ ಕೂಡ ಜೋರಾಯಿತು ಲೋಕಸಭಾ ಟಿಕೆಟ್ ಫೈಟ್. ಹೈಕಮಾಂಡ್ ಮಟ್ಟದಲ್ಲಿ ಟಿಕೆಟ್ಗಾಗಿ ತೀವ್ರ ಲಾಬಿ ನಡೀತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ಗೆ ಟಿಕೆಟ್ ಕೊಡಿಸುವಂತೆ ಹೆಬ್ಬಾಳ್ಕರ್ ಬೆಂಬಲಿಗರ ಒತ್ತಡ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಳಿ ಮನವಿ ಮಾಡಿರುವ ಕ್ಷೇತ್ರದ ಬೆಂಬಲಿಗರು. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಅಭಿವೃದ್ಧಿಗೆ ಸಂಪುಟದಲ್ಲಿ 800 ಕೋಟಿ ಮಂಜೂರಾದ ಹಿನ್ನೆಲೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನಡೆದಂತಹ ಸತ್ಕಾರ ಸಮಾರಂಭದಲ್ಲಿ ಒತ್ತಾಯ ಕೇಳಿ ಬಂದಿರುವಂತಹದ್ದು. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಕೂಡ ಈ ಬಾರಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಅಖಾಡಕ್ಕಿಳಿಬಹುದು ಅನ್ನುವಂತಹ ಚರ್ಚೆ ಆಗ್ತಾ ಇದೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಸಹಜವಾಗಿಯೇ ಬೆಳಗಾವಿ ಕಾಂಗ್ರೆಸ್ನಲ್ಲಿ ಲೋಕಸಭಾ ಟಿಕೆಟ್ಗಾಗಿ ಫೈಟ್ ಕೂಡ ಜೋರಾಗ್ತಾ ಇರುವಂತಹದ್ದು. ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ, ಏನೆಲ್ಲ ಆಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಇಲ್ಲಿ ಮನೆ ಮಾಡ್ತಾ ಇದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗನಿಗೆ ಬೆಳಗಾವಿಯ ಟಿಕೆಟ್ ಸಿಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಕಾರ್ಯಕರ್ತರು ಕೂಡ ಒತ್ತಡವನ್ನು ಹಾಕ್ತಾ ಇದ್ದಾರಂತೆ ಸಚಿವರ ಮೇಲೆ. मृणालचा वरती प्रेम दाखवून पुढच्या येणाऱ्या खासदारकीचा चुनावासाठी तुम्ही काहीतरी करा म्हणून, परंतु तुम्हा सर्वांना मी सांगू इच्छितो हे जो आहे हे त्यांचं नसीब मध्ये काय आहे, तुमचं सहकार तरी आहे, प्रेम तरी आहे, परंतु हायकमांड कुणाला खासदारचं तिकीट देत आहे ना त्यांचं काम करायचं आहे. काँग्रेस पक्षाने मला मंत्रीचं पद दिलेलं आहे. आता मंत्री असून माझा मुलगा ना तुम्ही तिकीट द्या म्हणून असं मला